ಡಿ. ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಉಳುವವನೇ ಭೂಮಿಯ ಒಡೆಯ, ಜೀತ ಪದ್ಧತಿ ನಿರ್ಮೂಲನೆ, ವಿದ್ಯಾರ್ಥಿ ನಿಲಯ ಸ್ಥಾಪನೆ, ಹಿಂದುಳಿದ ವರ್ಗಗಳಿಗೆ ನ್ಯಾಯ, ಎಲೆಕ್ಟ್ರಾನಿಕ್ ಸಿಟಿ ಆರಂಭ ಹೀಗೆ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದರು. ದೂರದೃಷ್ಟಿಯಿಂದ ಆಡಳಿತವನ್ನು ನಡೆಸಿ ಇಂದಿಗೂ ಸಹ ಜನಮನ್ನಣೆ ಉಳಿಸಿಕೊಂಡಿರುವುದು ಶ್ಲಾಘನೀಯವೆಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ತಿಳಿಸಿದ್ದಾರೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ನಗರದ ಗಾಂಧಿ ಭವನದಲ್ಲಿ ಬುಧವಾರ ನಡೆದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಮತ್ತು ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರ 110ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾಗವಹಿಸಬೇಕಂತ ಯಾಕೆ ಹೇಳ್ತೀವಿ ಅಂದ್ರೆ, ಅವರು ಏನು ಕೆಲಸ ಮಾಡಿದ್ದಾರೆ, ವಿಶೇಷವಾಗಿ ಡಿ. ದೇವರಾಜ ಅರಸು ಅವರು ಸಮಾಜ ಸುಧಾರಕ ಆಗಿದ್ರೆ ನಾವು ಹೇಳಕ್ಕೆ ಹೋದರೆ ಅದು ತಪ್ಪಾಗೋದಿಲ್ಲ. ಅವರ ಬಗ್ಗೆ, ಅವರು ಕೊಟ್ಟಿರುವ ಸಂದೇಶ ಬಗ್ಗೆ, ಅವರು ಮಾಡಿರುವ ಕೆಲಸ ಬಗ್ಗೆ ತಮ್ಮೆಲ್ಲರಿಗೆ ಗೊತ್ತಾಗಬೇಕು. ಇವತ್ತಿಗೂ ನಮ್ಮ ಕೈಯಲ್ಲಿ ಎಲ್ಲ ಟೆಕ್ನಾಲಜಿ ಮೂಲಕ, ಇಂಟರ್ನೆಟ್ ಮೂಲಕ ಎಲ್ಲ ವಿಷಯ ಬಗ್ಗೆ ನಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಬಟ್ ಅದಕ್ಕೆ ಕೂಡ ನಾವು ಟೈಪ್ ಮಾಡಲೇಬೇಕಾಗುತ್ತೆ. ಆಟೋಮ್ಯಾಟಿಕಲಿ ಯಾವ ಮಾಹಿತಿಯನ್ನು ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಕ್ಯಾರೆಕ್ಟರ್ವನ್ನು ಸ್ಟ್ರಾಂಗ್ ಮಾಡೋಕ್ಕೆ ಅಥವಾ ನಮ್ಮ ಇದು ಜೀವನ ರೂಪರೇಖಾ ಮಾಡೋಕ್ಕೆ ಬೇಕಂತ ಅದು ಆಟೋಮ್ಯಾಟಿಕ್ಲಿ ಬರೋದಿಲ್ಲ. ಅದ್ರ ಬಗ್ಗೆ ಕೂಡ ನಿಮಗೆ ತಿಳುವಳಿಕೆ ಇರಬೇಕು, ಮಾಹಿತಿ ಇರಬೇಕು. ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಾನ್ ವ್ಯಕ್ತಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಚಿಂತನೆ ಕೂಡ ಮಾಡಬೇಕಂತ ಅದು ವಿಶೇಷವಾಗಿ ತಮ್ಮ ಎಲ್ಲರಿಗೆ ನಾವು ಮಾತಾಡ್ತಾ ಇದ್ದೀವಿ. ಮಕ್ಕಳೇ, ಅವರು ಸಮಾಜ ಸುಧಾರಕ ಹೆಂಗೆ ಆಗಿದ್ದಾರೆ ಅಂತ ನಮ್ಮ ಉಪನ್ಯಾಸಕರು ಭಾಳ ಒಳ್ಳೆ ರೀತಿಯಾಗಿ ತಿಳಿಸಿದ್ದಾರೆ. ಬಟ್ ಆ ಮೌಲ್ಯವನ್ನು ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಹೆಂಗೆ ಉಳಿಸಿದ್ದಾರೆ ಅಂತ ಅದು ನಾವು ಎಲ್ಲರೂ ತಿಳ್ಕೊಬೇಕಾಗುತ್ತೆ. ಏಕೆಂದರೆ ಒಂದು ಸೋಷಿಯಲ್ ರಿಫಾರ್ಮರ್ ಆಗಿ ಅವರು ಸುಮಾರು ಕಾನೂನು ಕೂಡ ತಂದಿದ್ದರು. ಕೆಲವು ಕಾನೂನನ್ನು ತಿದ್ದುಪಡಿ ಮಾಡಿ ಸರಿಯಾಗಿ ಜನರಿಗೆ ಒಂದು ಸಹಾಯ ಆಗುವಂಥ ಒಂದು ಕಾನೂನನ್ನು ರೂಪಿಸಿದ್ದಾರೆ. ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಎಲ್ಲರೂ ಹೇಳ್ತಾರ, ಬಹುಶಃ ಇವತ್ತು ಕೂತ್ಕೊಂಡ್ರೆ ಅದು ಕಲ್ಪನೆ ಮಾಡೋಕ್ಕೆ ಆಗೋದಿಲ್ಲ ಅಂತ. ಆವಾಗ ಆ ಕಾಲದಲ್ಲಿ ಯಾವ ರೀತಿಯ ಅದು ತೊಂದರೆಗಳಿತ್ತು ಜನರಿಗೆ. ಭೂಮಿ ಮೇಲೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಅದು ಸಿಗಬೇಕಂತ ಅದು ಕಲ್ಪನೆ ಮಾಡೋಕ್ಕೇನೆ ಕೂಡ ಆಗೋದಿಲ್ಲ. ಇವತ್ತು ಅದು ನೋನ್ ಫ್ಯಾಕ್ಟ್ ಇದೆ. ಮತ್ತು ಈಗ ನಾರ್ಮಲಿ ನಾವು ಹೇಳ್ಬೋದು ಅಂತ ಎಲ್ಲರಿಗೆ ಸಿಗಬೇಕು ಅಂತ ಸಿಗುತ್ತೆ. ಬಟ್ ಆವಾಗ ಅಷ್ಟು ಸಾವಿರಾರು ವರ್ಷದ ಪ್ರಥಾವನ್ನು ಬ್ರೇಕ್ ಮಾಡಿ ಅವರು ಒಂದು ಲ್ಯಾಂಡ್ ರಿಫಾರ್ಮ್ಸ್ ತಂದಿದ್ದಾರೆ ಅಂತ ಬಹಳ ಒಳ್ಳೆಯ ವಿಚಾರ ಇದೆ. ನೆರವನ್ನ ದೇವರಾಜ ಅರಸುರವರು ನಮಗೆ ಕೊಟ್ಟಿದ್ದಾರೆ. ಅದೇ ಕಾಲಘಟ್ಟದಲ್ಲಿ, ಅವರ ಒಂದು ಕಾಲಘಟ್ಟದಲ್ಲಿ ಸಾವಿರಾರು ಲಕ್ಷಾಂತರ ನಮ್ಮ ಕರ್ನಾಟಕದಲ್ಲಿ ಪದವಿಯನ್ನು ಪಡೆದು ನಿರುದ್ಯೋಗಿಗಳಾಗಿದ್ರು. ಅವರ ಬಾಳಿಗೆ ಒಂದು ಆಶಾಕಿರಣರಾಗ್ತಾರೆ. ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಸ್ಟೈಫೆಂಡರಿ ವ್ಯವಸ್ಥೆಯನ್ನ ಮಾಡ್ತಾರೆ. ಆ ಸ್ಟೈಫೆಂಡರಿ ಕೊಡುವಂಥದ್ದು ನಂತರ ನಮ್ಮ ಸರ್ಕಾರ ಏನು ಮಾಡುತ್ತೆ, ಅವರನ್ನ ಕಾಯಂ ಆಗಿ ಕೂಡ ಮಾಡಿ ಸಾಕಷ್ಟು ಜನ, ಲಕ್ಷಾಂತರ ಜನ ಉದ್ಯೋಗವನ್ನು ಪಡ್ಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಆ ಸ್ಟೈಫೆಂಡರಿ ವ್ಯವಸ್ಥೆ ಏನಿದೆ ಅದು ಕಾರಣೀಭೂತ. ಈ ಸಂದರ್ಭ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಲಾಯಿತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪತ್ರಾಂಕಿತ ವ್ಯವಸ್ಥಾಪಕರಾದ ಕವಿತಾ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶೇಖರ್, ತಹಶೀಲ್ದಾರ್ ಶ್ರೀಧರ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ದೀಪಕ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿ ವ್ಯವಸ್ಥಾಪಕರಾದ ಶಿವಶಂಕರ್, ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿ ಮೋಹನ್ ಕುಮಾರ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು.